ನಿರ್ದೇಶನದ ಕಾವೇರಿ ತೀರದಲ್ಲಿ ಚಿತ್ರದ ಮೂಲಕ ನಾಯಕಿಯಾದ ಜನಪ್ರಿಯ ನಟಿ ಸಂಗೀತ ಅವರು ಇಂದು ಕೂಡ ನಮ್ಮ ಓಣಂ ವಿಶೇಷ ಸಂಚಿಕೆಯಲ್ಲಿ ತೀರ್ಪುಗಾರರಾಗಿ ಬಂದಿದ್ದಾರೆ. ಬನ್ನಿ ಅವರನ್ನು ನಮ್ಮ ಶೋಗೆ ವೆಲ್ಕಮ್ ಮಾಡೋಣ. ನಮಸ್ಕಾರ ಸಂಗೀತ ಅವರೇ. ನಮಸ್ಕಾರ ಐಶ್ವರ್ಯ. ನಿಮಗೆ ಓಣಂ ಹಬ್ಬದ ಶುಭಾಶಯಗಳು. ನಿಮಗೂ ಸ್ಪೆಷಲ್ ತಿಂಡಿನ ಯಾರು ಮಾಡ್ತಾ ಇದ್ದಾರೆ? ಅತ್ತೆನಾ ಸೊಸೆನಾ? ಅತ್ತೆ ಸೊಸೆ ಮಾಡ್ತಾರೆ. ಸೊಸೆ ಮಾಡ್ತಾರಾ? ಹಾಗಿದ್ರೆ ನೀವು ಕುಳಿ. ನಮಸ್ತೆ ಮೇಡಮ್. ಜ್ಯೋತಿ ಅವರೇ, ಇವತ್ತು ಓಣಂ ಸ್ಪೆಷಲ್ಗೆ ಏನು ಮಾಡ್ತಾ ಇದ್ದೀರಾ? ಓಣಂ ಸ್ಪೆಷಲ್ ಆಗಿ ನಾನು ಏರಿಸರಿ ಏನೋ ಅಡುಗೆ ಮಾಡ್ತಾ ಇದ್ದೀನಿ. ಇದು ಸ್ಪೆಷಲ್ ಆ್ಯಕ್ಚುಲಿ ಚೆನ್ನಾಗಿರುತ್ತೆ, ಮಕ್ಕಳು ತುಂಬ ಇಷ್ಟಪಡ್ತಾರೆ. ಹೌದಾ, ಎರಿಸರಿ ಅಲ್ವಾ? ಓಕೆ, ಇದಕ್ಕೆ ಬೇಕಾಗಿರುವಂಥ ಸಾಮಗ್ರಿ: ಸುವರ್ಣಗೆಡ್ಡೆ, ಬಾಳೆಕಾಯಿ, ಕಾಯಿ ತುರಿ, ಕೊತ್ತಂಬರಿ ಸೊಪ್ಪು, ತುಪ್ಪ, ಪೆಪ್ಪರ್ ಪೌಡರ್, ಅರಿಶಿಣ, ಜೀರಿಗೆ ಮತ್ತು ಕಲರ್ ಬರೋ ಥರ ಬಾಡಿಸ್ಕೋಬೇಕು. ನಿಮಗೆ ಮದುವೆ ಆಗಿ ಎಷ್ಟು ವರ್ಷ ಆಯ್ತಮ್ಮ? ನಮಗೆ ಮದುವೆ ಆಗಿ 4 ಇಯರ್ಸ್ ಆಯಿತು. ಇದು 5th ಇಯರ್. ಓಕೆ ಓಕೆ. ಎಷ್ಟು ಜನ ಮಕ್ಕಳು? ಒಬ್ಬ ಮಗ ಇದ್ದಾನೆ. 3 ಇಯರ್ಸ್ 4 ಮಂತ್ಸ್ ಅವನಿಗೆ. ಓಕೆ ಓಕೆ. ನೀವು ಓಣಂಗೆ ಇದೆಲ್ಲ ಮಾಡ್ತಿರ್ತೀರಾ? ಆ್ಯಕ್ಚುಲಿ ಮಕ್ಕಳೆಲ್ಲ ತುಂಬ ಇಷ್ಟಪಡ್ತಾರೆ, ನಮ್ಮಲ್ಲೂ ತುಂಬ ಇಷ್ಟಪಡ್ತೀವಿ. ಸೊ ಅದರಿಂದ ನಾವು ಇದು ಆಲ್ಮೋಸ್ಟ್ ಮಾಡ್ತಾನೆ ಇರ್ತೀವಿ. ಓಕೆ. ನೀವು ಇದನ್ನು ಕಲ್ತಿದ್ದೆಲ್ಲಿಂದ? ನಮಗೆ ಆ್ಯಕ್ಚುಲಿ ಪರಿಚಯ ಇರೋರು ಒಬ್ಬರು ಫ್ರೆಂಡ್ ಇದ್ದರು. ಅವ್ರು ಆ್ಯಕ್ಚುಲಿ ಹೊಸ ಅಡುಗೆ ಇದು ಯಾಕೆ ಟ್ರೈ ಮಾಡಬಾರ್ದು ಅಂತ ಹೇಳ್ಕೊಟ್ರು. ಹೌದಾ? ಮನೇಲಿ ಇವೇನಾ ಕುಕ್ಕಿಂಗು? ಹಾಂ, ಮನೇಲಿ ನಾನೇ ಅತ್ತೆ ಅವರು ಮಾಡ್ತಾರೆ. ಒಂದು ಸತಿ ಫ್ರೀ ಆಗಿದ್ದಾಗ ನಾನು ಮಾಡ್ತೀನಿ. ಫ್ರೀ ಆಗಿದ್ದಾಗ ಮಾತ್ರ ಮಾಡ್ತೀರಾ? ಹಾಂ. ವರ್ಕ್ ಮಾಡ್ತಾ ಇದ್ದೀರಾ? ಹಾಂ, ನಾನು ವರ್ಕ್ ಮಾಡ್ತಾ ಇದ್ದೀನಿ.
ನೀವು ಇದನ್ನೆಲ್ಲ ಮನೆಯಲ್ಲಿ ಟ್ರೈ ಮಾಡಿ. ಹಾಗೆ ಪ್ರಾಚೀನ ಕಾಲದ ಕೇರಳ ರಾಜ್ಯದಲ್ಲಿ ಬಲಿಚಕ್ರವರ್ತಿಯು ಎಲ್ಲರ ಮನೆಗೆ ಬರ್ತಾನೆ ವರ್ಷಕ್ಕೊಮ್ಮೆ ಅನ್ನೋದು ಕೇರಳಿಗರ ನಂಬಿಕೆ. ಈ ನಂಬಿಕೆಯ ಸಂಕೇತವೇ ತಿರುವೋಣಂ. ಈಗ ನಮ್ಮ ವಿಶೇಷ ಸಂಚಿಕೆಯ ಮೊದಲನೇ ಟಿಪ್ ಹೇಳೋ ಸಮಯ ಬಂದಿದೆ. ಅದೇನಪ್ಪ ಅಂದರೆ, ನಿಮ್ಮ ಮುಖದಲ್ಲಿ ಎಣ್ಣೆಯ ಜಿಡ್ಡು ಜಾಸ್ತಿ ಇದೆಯಾ? ಅದರಿಂದ ನಿವಾರಣೆ ಹೊಂದೋದು ಹೇಗೆ ಅಂತ ಯೋಚನೆ ಮಾಡ್ತಿದ್ದೀರಾ? ಫ್ರೆಂಡ್ಸ್, ನಾನು ನಿಮ್ಮನ್ನ ಒಂದು ಕ್ವೆಶನ್ ಕೇಳಿದ್ದೆ ಬ್ರೇಕ್ನ ಮುಂಚೆ. ಅದು ಏನಪ್ಪ ಅಂದರೆ, ನಿಮ್ಮ ಮುಖದಲ್ಲಿ ಎಣ್ಣೆಯ ಜಿಡ್ಡು ಜಾಸ್ತಿ ಇದ್ದಾಗ ಅದನ್ನು ಕಮ್ಮಿ ಮಾಡ್ಕೊಳ್ಳೋದಕ್ಕೆ ಏನು ಮಾಡಬೇಕು ಅಂತ. ಒಂದು ಹಿಡಿ ದುಂಡು ಮಲ್ಲಿಗೆಯನ್ನು ತಗೊಂಡು ಅದನ್ನು ನೀರು ಒಳಗಡೆ ಹಾಕಿ ಕುದಿಸಿ ಆ ಬೆಂದ ಹೂಗಳನ್ನು ಮುಖಕ್ಕೆ ಹಚ್ಚಿಕೊಂಡ್ರೆ ಅರ್ಧ ಗಂಟೆಯ ನಂತರ ನಿಮ್ಮ ಮುಖವನ್ನು ತೊಳೆದ್ರೆ ಕ್ರಮೇಣ ಎಣ್ಣೆಯ ಜಿಡ್ಡು ಕಮ್ಮಿ ಆಗುತ್ತೆ. ಈಗ ಅತ್ತೆ ವಿಶಾಲಾಕ್ಷಿ ಅವರು ಏನು ಮಾಡ್ತಾರೆ ಅಂತ ನೋಡೋಣ ಬನ್ನಿ. ವಿಶಾಲಾಕ್ಷಿ ಅವರೇ, ನೀವಿವತ್ತು ಓಣಂ ಸ್ಪೆಷಲ್ ಏನು ಮಾಡ್ತೀರಾ? ಓಣಂ ಸ್ಪೆಷಲ್ ಪರಿಪ್ಪು ಕರಿ ಅಂತ ಮಾಡ್ತೀರಾ ಅಂತ. ಹಾಂ, ಓಕೆ. ಇದು ಖಾರ ತಿಂಡಿನ ಸಿಹಿ ತಿಂಡಿನ? ಖಾರ ತಿಂಡಿ. ಖಾರ ತಿಂಡಿ. ಖಾರ ತಿಂಡಿ. ಓಕೆ. ಹಾಗಿದ್ರೆ ಇದಕ್ಕೆ ಬೇಕಾಗಿರುವಂಥ ಸಾಮಗ್ರಿ: ಹೆಸರು ಕಾಳು,
ಶೀತ ನಿವಾರಣೆ ಆದ್ರೂ ಈ ಕಫ ನಿವಾರಣೆ ಆಗಿರಲ್ಲ. ಫ್ರೆಂಡ್ಸ್, ನಾನು ನಿಮ್ಮನ್ನ ಬ್ರೇಕಿನ ಮುಂಚೆ ಒಂದು ಕ್ವೆಶ್ಚನ್ ಕೇಳಿದ್ದೆ, ಹೇಗಪ್ಪ ಈ ಕಫ ನಿವಾರಣೆ ಮಾಡೋದು ಅಂತ. ಬಿಲ್ವ ಪತ್ರೆಯನ್ನು ನುಣ್ಣಗೆ ಅರಿದು ಎದೆ ಮೇಲೆ ಹಚ್ಚೋದ್ರಿಂದ ಕಫ ಕ್ರಮೇಣ ನಿಯಂತ್ರಣಕ್ಕೆ ಬರುತ್ತೆ. ಹಾಗಿದ್ರೆ ಇವಾಗ ನಮ್ಮ ಅತ್ತೆ ಸೊಸೆ ಜೋಡಿ ಇಬ್ರು ಸೇರಿ ಯಾವ ಅಡುಗೆ ಮಾಡ್ತಾರೆ ಅಂತ ನೋಡೋಣ ಬನ್ನಿ. ಈಗ ಅತ್ತೆ ಸೊಸೆ ಇಬ್ರು ಸೇರಿ ಏನು ಮಾಡ್ತಾರೆ ಅಂತ ನೋಡೋಣ. ನಾವು ಪಲ್ಲಡ ಪ್ರತಿಮನ್ ಅಂತ ಒಂದು ಅಡುಗೆ ಮಾಡ್ತಾ ಇದ್ದೀವಿ. ಓಕೆ, ಇದಕ್ಕೆ ಬೇಕಾಗಿರುವಂಥ ಸಾಮಗ್ರಿ ಇದು ಹಸಿ ಹಾಲು, ಅಕ್ಕಿ, ಕೊಬ್ಬರಿ ತುರಿ, ಸಕ್ಕರೆ,
ಕೊಬ್ಬರಿ ಎಣ್ಣೆ ತಯಾರಿಸುವ ವಿಧಾನ: ಬಾಣಲೆಗೆ ಹಾಲು ಹಾಕಿ ಕಾಯಲು ಬಿಡಿ. ನಂತರ ಮಿಕ್ಸಿ ಜಾರ್ಗೆ ಅಕ್ಕಿ, ಏಲಕ್ಕಿ ಪುಡಿ ಹಾಕಿ ರುಬ್ಬಿಕೊಳ್ಳಿ. ರುಬ್ಬಿಕೊಂಡ ಹಿಟ್ಟಿಗೆ ಕೊಬ್ಬರಿ ಎಣ್ಣೆ, ಸಕ್ಕರೆ ಹಾಕಿ ಕಲಸಿ ಉಂಡೆ ಕಟ್ಟಿ ಬಾಳೆ ಎಲೆಯಲ್ಲಿ ಇಟ್ಟು ಇಡ್ಲಿ ಪಾತ್ರೆಯಲ್ಲಿ ಹಾಕಿ ಹಬೆಯಲ್ಲಿ ಬೇಯಿಸಿ. ಕಾದ ಹಾಲಿಗೆ ಸಕ್ಕರೆ, ಏಲಕ್ಕಿ ಪುಡಿ, ಒಣ ಕೊಬ್ಬರಿ ತುರಿ ಹಾಕಿ ಕಾಯಿಸಿ. ಹಬೆಯಲ್ಲಿ ಬೆಂದ ಉಂಡೆಯನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಗಟ್ಟಿಯಾಗಿ ಕಾದ ಹಾಲಿಗೆ ಹಾಕಿ ಕೊಬ್ಬರಿ ತುರಿಯಿಂದ ಅಲಂಕರಿಸಿದ್ರೆ ಪಲ್ಲಡ ಪ್ರಥಮನ್ ಸವಿಯಲು ಸಿದ್ಧ. ನಾಗರ ಪಂಚಮಿಯೊಂದು ನಮ್ಮ ಹೆಣ್ಮಕ್ಳು ಜೋಕಾಲಿ ಆಡಿ ಸಂತೋಷ ಪಟ್ಟರೆ, ತಿರುವೋಣಂ ದಿನದಂದು ಕೇರಳದಲ್ಲಿ ಹೆಣ್ಣು ಮಕ್ಕಳು ಉಯ್ಯಾಲೆ ಆಡಿ ಸಂತೋಷ ಪಡ್ತಾರೆ. ಈಗ ನಮ್ಮ ಸಂಚಿಕೆಯಲ್ಲಿ 3ನೇ ಟಿಪ್ ಹೇಳೋ ಸಮಯ ಬಂದಿದೆ. ಅದೇನಪ್ಪ ಅಂದರೆ, ಅಕಸ್ಮಾತ್ ನಿಮ್ಮ ಮನೇಲಿ ಉಪ್ಪಿಟ್ಟು ಉಳಿದು ಹೋಗಿದ್ರೆ ಅದನ್ನ ಬಿಸಾಡಬೇಡಿ. ಯಾಕೆ ಅಂದರೆ ಅದರಿಂದ ರುಚಿಕರವಾದ ಪಕೋಡ ಮಾಡ್ಬೋದು. ಅದು ಹೇಗಪ್ಪ ಅಂತ ಯೋಚನೆ ಮಾಡ್ತಿದ್ದೀರಾ? ಫ್ರೆಂಡ್ಸ್, ನಾನು ನಿಮ್ಮನ್ನ ಬ್ರೇಕಿನ ಮುಂಚೆ ಒಂದು ಕ್ವೆಶನ್ ಕೇಳಿದ್ದೆ. ಉಪ್ಪಿಟ್ಟು ಜಾಸ್ತಿ ಉಳಿದು ಹೋದಾಗ ಅದರಿಂದ ರುಚಿಕರವಾದ ಪಕೋಡ ತಯಾರಿಸೋದು ಹೇಗೆ ಅಂತ. ಉಳಿದಿರೋ ಉಪ್ಪಿಟ್ಟಿಗೆ ಸ್ವಲ್ಪ ಕಡಲೆ ಹಿಟ್ಟನ್ನ ಬೆರೆಸಿ ಎಣ್ಣೆಯಲ್ಲಿ ಕರೆದ್ರೆ ನಿಮ್ಮ ಮುಂದೆ ರುಚಿಯಾದ ಪಕೋಡ ರೆಡಿ ಆಗುತ್ತೆ. ಈಗ ನಮ್ಮ ಅತ್ತೆ ಸೊಸೆ ಇಬ್ರು ಸೇರಿ 5 ಇಂಗ್ರೀಡಿಯೆಂಟ್ಸ್ನ ಬಳಸಿ 5 ನಿಮಿಷದಲ್ಲಿ ಏನು ಮಾಡ್ತಾರೆ ಅಂತ ನೋಡೋಣ ಬನ್ನಿ. ಓಣಂ ಸ್ಪೆಷಲ್ಲು ಸರ್ಕಾರ ಪುರಿಟಿ ಅಂತ, ಅದು 5 ಮಿನಿಟ್ಸಲ್ಲಿ ಮಾಡ್ಬೋದು. ಓಕೆ, ಅದಕ್ಕೆ ಬೇಕಾಗಿರುವಂತಹ ಸಾಮಗ್ರಿ: ಒಣಶುಂಠಿ ಪುಡಿ, ಬಾಳೆ
ನೋಸ್ ಹೌ ಟು ಟೇಕ್ ಹರ್, ಅದೊಂದು ಖುಷಿ ಆಯಿತು. ಅವ್ರು ಏನೇ ಮಾಡಿದ್ರು ಶಿ ವಾಸ್ ಸೋ ತುಂಬ ಶಾಂತದಿಂದಾನೆ ಹಂಗೆ ಹಿಂಗಂತ ಕೇಳ್ತಾ ಇದ್ರು. ನಾನು ಕೇಳೋದು ಇಷ್ಟೇಮ್ಮ, ಶಿ ಇಸ್ ವೆರಿ ಇನ್ನೋಸೆಂಟ್, ನೀವು ಯಾವಾಗಲೂ ಅವ್ರ ಜೊತೆ ಹಾಗೆ ಇದ್ಬಿಡಿ. ಓಕೆ, ಖಂಡಿತ. ನಂಗೆ ಹಾಗೆ ಅನಿಸಿದ್ದು. ನಮ್ಮಮ್ಮ ಜೊತೆ ಯಾವಾಗಲೂ ಇರ್ತೀನಿ. ಶಿ ಇಸ್ ವೆರಿ ನೈಸ್ ಆ್ಯಕ್ಟ್ಲಿ, ತುಂಬ ಇನ್ನೋಸೆಂಟ್. ಯು ಹ್ಯಾವ್ ಟು ಟ್ರೀಟ್ ಲೈಕ್ ಎ ಚೈಲ್ಡ್ ಓನ್ಲಿ. ನಂಗೆ ಹಾಗೆ ಅನಿಸ್ತು ಅವರು ಬಿಹೇವಿಯರು, ಅವ್ರು ಮಾತಾಡೋದೆಲ್ಲ ನೋಡಿ ಹಾಗೆ ಅನಿಸ್ತು. ಬಟ್ ನೀವು ಅವ್ರನ್ನ ತುಂಬ ಚೆನ್ನಾಗಿ ತೊಗೊಂಡು ಹೋಗ್ತಾ ಇದ್ದೀರಾ. ಏನೇ ಮಾಡಿದ್ರು ತುಂಬ ಕೂಲಾಗೇ ಇದ್ದೀರಾ, ಹಾಗೆ ಇದ್ಬಿಡಿ. ಹಾಗೆ ಕೇಳಲೇಬೇಕು, ನಮ್ಮ ಅತ್ತೆಯವರ ಹಾಡು ಹೇಗೆ ಅನಿಸ್ತು ನಿಮಗೆ? ತುಂಬಾ ಚೆನ್ನಾಗಿತ್ತು. ಅದು ಅವಾಗಲೇ ಹೇಳ್ಬಿಟ್ನಲ್ಲ, ಎಕ್ಸಲೆಂಟ್ ಆಗಿ ಹಾಡಿದ್ರಿ ಮಾ. ಹೌದಾ? ನಿಮ್ಮ ಹಾಡು ನಿಮ್ಮ ಮನಸ್ಸಿನಂತೆ ಇತ್ತು. ಓಕೆ, ನೆಕ್ಸ್ಟ್ ಈಗ ಕ್ವೆಶನ್ಸ್ ಕೇಳಲ್ಲ, ನೋಡೋಣ ಯಾರು ಹೇಗೆ ಉತ್ತರ ಹೇಳ್ತೀರಾ. ಯಾರು ಎಷ್ಟು ಅರ್ಥ ಮಾಡ್ಕೊಂಡಿದ್ದೀರಾ, ನಿಮ್ಮ ಸೊಸೆನ ಎಷ್ಟು ಅರ್ಥ ಮಾಡ್ಕೊಂಡಿದ್ದೀರಾ, ನಿಮ್ಮ ಸೊಸೆ ನಿಮ್ಮನ್ನ ಎಷ್ಟು ಅರ್ಥ ಮಾಡ್ಕೊಂಡಿದ್ದಾರೆ ಅಂತ ಈ ರೌಂಡಲ್ಲಿ ಗೊತ್ತಾಗುತ್ತೆ. ಹಾಗಿದ್ರೆ ಶುರು ಮಾಡೋಣ. ಗುಡ್, ರೈಟ್ ಆನ್ಸರ್. ನೆಕ್ಸ್ಟ್, ಇವಾಗ ನೀವು ಸಿನಿಮಾ ನೋಡ್ತಿರ್ತೀರ ಅಂತ ಅಂದ್ಕೊಂಡಿದ್ದೀನಿ. ಕಾಮಿಡಿಯನ್ಸಲ್ಲಿ ನಿಮ್ಮ ಸೊಸೆಗೆ ಯಾರು ತುಂಬ ಇಷ್ಟ? ನಮ್ಮ ಕನ್ನಡ ಕಾಮಿಡಿಯನ್ಸಲ್ಲಿ ಅವ್ರ ಮುಖ ನೋಡ್ಬಿಡಿ, ಅವ್ರು ಹೇಳಲ್ಲ. ಯಾವ ಹಾಸ್ಯ ನಟ ಇಷ್ಟ ಆಗ್ತಾರೆ? ತುಂಬ ಜನ ಇದಾರಲ್ಲಮ್ಮ ಈಗ ಕಾಮಿಡಿಯನ್ಸು. ಹೌದು, ಹಿಂದೆ ಅಂದರೆ ನರಸಿಂಹರಾಜು ಎಲ್ಲ ಇದ್ರು. ನಿಮ್ಮ ಕಾಲದಲ್ಲಿ, ಇವ್ರ ಕಾಲದಲ್ಲಿ ಇವ್ರ ಕಾಲದಲ್ಲಿ ಡಿಂಗ್ರಿ ನಾಗರಾಜು ಎಲ್ಲ ಮಾಡ್ತಾರಲ್ಲ. ಡಿಂಗ್ರಿ ನಾಗರಾಜು ಹಳೆಬ್ರೆ. ಅದೇನೆ. ಬಟ್ ಅವ್ರಿಗೆ ಯಾರು ಇಷ್ಟ? ಹೇಳಲ್ಲ ನೋಡಿ, ನಿಮ್ಮ ಸೊಸೆನೇ ನಗ್ತಾ ಇದ್ದಾರೆ. ನರಸಿಂಹರಾಜುನೇ ಅಂತ ನನ್ನ ಅಭಿಪ್ರಾಯ. ನೋಡ್ಲಾ? ಹಾಂ, ನಿಮ್ಮ ಇಷ್ಟನ ನಿಮ್ಮ ಸೊಸೆಗೆ ಇಷ್ಟವಾದ್ರು ಅಂತ ಹೇಳ್ತಾರೆ. ರಾಂಗ್ ಅಮ್ಮ, ಜಗ್ಗೇಶ್. ಹೌದಾ? ಹೌದಾ? ಸರಿ, ಇಟ್ಸ್ ಓಕೆ, ಪರವಾಗಿಲ್ಲ.
ಇವಾಗ ನಿಮ್ಮ ಸೊಸೆ ಶಾಪಿಂಗ್ ಹೋಗ್ತಾ ಇರ್ತಾರೆ ಅಲ್ವಾ, ಹೋದಾಗ ಯಾವ್ದ್ರ ಬಗ್ಗೆ ತುಂಬಾ ಇಂಟ್ರೆಸ್ಟ್ ತೋರಿಸ್ತಾರೆ? ಬಟ್ಟೆ ಬಗ್ಗೆನಾ ಅಥವಾ ಒಡವೆಗಳ ಬಗ್ಗೆನಾ ಅಥವಾ ಈ ಕಾಸ್ಮೆಟಿಕ್ಸ್ ಮೇಕಪ್ ಬಗ್ಗೆನಾ? ಯಾವ್ದ್ರ ಬಗ್ಗೆ ಜಾಸ್ತಿ? ಕಾಸ್ಮೆಟಿಕ್ಸ್. ಕಾಸ್ಮೆಟಿಕ್ಸಾ? ತುಂಬಾ ಫುಲ್ಲು ನೀಟಾಗಿ ಡ್ರೆಸ್ ಮಾಡ್ಕೋಬೇಕು ಅಂತ. ರಾಂಗ್ ಅಮ್ಮ, ತಿರುಪತಿ. ಓ ಮರ್ತು ಬಿಟ್ಟಿದ್ದೀನಿ ಆಗ. ಮರ್ತ್ಬಿಟ್ಟಿದ್ದೀರಾ? ಕೊಡೈಕನಲ್ನ ಎಂಜಾಯ್ ಮಾಡಿದ್ರೆ ತಿರುಪತಿ ದೇವರೆಲ್ಲ ಮರ್ತೋಗ್ಬಿಟ್ಟಿದ್ದೀರಾ. ಓಕೆ, ಪರವಾಗಿಲ್ಲ. ಇವಾಗ ನೀವು ಎಷ್ಟು ಆನ್ಸರ್ಸ್ ಕರೆಕ್ಟ್ ಹೇಳಿದ್ರಿ? 2 ಆನ್ಸರ್. 2 ಆನ್ಸರ್, 3 ಆನ್ಸರ್ ತಪ್ಪು ಹೇಳಿದ್ದೀರಾ. ಇಟ್ಸ್ ಓಕೆ. ಓಕೆ ಮಾ, ಇಬ್ಬರಿಗೂ ಅಂಡರ್ಸ್ಟ್ಯಾಂಡಿಂಗ್ ಸ್ವಲ್ಪ ಕಮ್ಮಿ ಅಂದರೆ ಅಷ್ಟು ಇದಿಲ್ಲ, ಬಟ್ ಇವಾಗ ತಿಳ್ಕೊಂಡಿದ್ರಲ್ಲ, ದಟ್ಸ್ ಗುಡ್. ಬಟ್ ಅಡುಗೆ ಮಾತ್ರ ಚೆನ್ನಾಗಿ ಮಾಡಿದ್ದೀರಾ. ಹೌದಾ? ಬಟ್ ಇಬ್ರಿಗೂ ಪ್ರೀತಿ ತುಂಬ ಚೆನ್ನಾಗಿದೆ. ಒಬ್ರ ಮೇಲೆ ಒಬ್ರು ತುಂಬ ಪ್ರೀತಿ ಚೆನ್ನಾಗಿದೆ, ಸಾಕು. ಗುಡ್. ಒಳ್ಳೇದಾಗಲಿ. ಓಕೆ ಸಂಗೀತ ಅವರೇ, ಅವ್ರು ಮಾಡಿದ ತಿಂಡಿಗಳನ್ನೆಲ್ಲ ಟೇಸ್ಟ್ ಮಾಡಿದ್ರಿ. ಓವರ್ ಆಲ್ ತಿಂಡಿ ಬಗ್ಗೆ, ಅತ್ತೆ ಸೊಸೆ ಬಗ್ಗೆ, ಅವ್ರು ಇಲ್ಲಿಗೆ ಬಂದು ಪ್ರೆಸೆಂಟ್ ಮಾಡಿದ ರೀತಿ ಬಗ್ಗೆ ನಿಮಗೆ ಎಲ್ಲ ಓವರ್ ಆಲ್ ಏನು ಅನ್ನಿಸ್ತು? ಓವರಾಲ್ ತುಂಬ ಇಷ್ಟ ಆಯಿತು. ಹೇಳಿದ್ನಲ್ಲ ಅವಾಗಲೇ, ಶಿ ಇಸ್ ವೆರಿ ಇನ್ನೋಸೆಂಟ್. ಅವ್ರ ಅತ್ತೆ ಅಲ್ಲ, ಇವರು ಸೊಸೆ, ಇವ್ರು ಈಕೆ ಅತ್ತೆ ಅಂತ. ಹೀಗೆ ಇರಬೇಕು ಅಂತ ನಾನು ಕೇಳ್ಕೊತೀನಿ. ಇಟ್ ವಾಸ್ ನೈಸ್ ಪ್ರೆಸೆಂಟೇಷನು. ಇಟ್ ವಾಸ್ ನೈಸ್, ಕ್ಯೂಟಾಗಿ, ಸಿಂಪಲ್ಲಾಗಿ ಚೆನ್ನಾಗಿತ್ತು. ಎಲ್ಲನೂ ಅವ್ರದ್ದೆಲ್ಲ ಅಂದ್ರೂ ಚೆನ್ನಾಗಿ ಕುಕ್ ಮಾಡಿದ್ದಾರೆ. ಗುಡ್, ಚೆನ್ನಾಗಿತ್ತು, ಇಷ್ಟ ಆಯಿತು. ಓಕೆ ಸಂಗೀತ ಅವರೇ, ಇಲ್ಲಿವರೆಗೂ ಬಂದಿದ್ದೀರಾ. ನಮ್ಮ ಓಣಂ ಸ್ಪೆಷಲ್ಗೆ ಮಾಡಿದಂತಹ ಎಲ್ಲ ಕೇರಳ ಐಟಮ್ಸ್ನ ಟೇಸ್ಟ್ ಮಾಡಿದ್ರಿ, ಹಾಗೆ ನಿಮ್ಮ ಅಭಿಪ್ರಾಯನ ಕೂಡ ನಮಗೆ ವ್ಯಕ್ತಪಡಿಸಿದ್ದೀರಾ. ಹಾಗಿದ್ರೆ ನಾಳಿನ ಸಂಚಿಕೆಯಲ್ಲಿ ನಾನು ನಿಮ್ಮನ್ನ ಖಂಡಿತವಾಗ್ಲೂ ಭೇಟಿ ಮಾಡಲೇಬೇಕು, ಯಾಕಂದರೆ ನೀವು ಮತ್ತಷ್ಟು ಅಡುಗೆಗಳನ್ನು ರುಚಿ ನೋಡಬೇಕು ಅಲ್ವಾ? ಖಂಡಿತ. ಇವತ್ತು ಈ ಕಾರ್ಯಕ್ರಮದಲ್ಲಿ ನನಗೆ ಕೇರಳ ತಿಂಡಿಗಳು ಎಷ್ಟೊಂದು ಕಲ್ತ್ಕೊಂಡೆ. ಖಂಡಿತ ಅದನ್ನು ಮನೆಗೆ ಹೋಗಿ ನಾನು ಕುಕ್ ಮಾಡೇ ಮಾಡ್ತೀನಿ. ಓಕೆ, ನಮ್ಮ ಕಾರ್ಯಕ್ರಮಕ್ಕೆ ಇವತ್ತು ಬಂದಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಐಶ್ವರ್ಯ. ಥ್ಯಾಂಕ್ ಯು.